ಅಲ್ಲ, ಈಗ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಅವರು ಓಟ್ ಕೇಳ್ಬೋದು. ಮೈತ್ರಿ ಮಾಡ್ಕೊಂಡಿದ್ದಾರೆ, ಓಟ್ ಕೇಳ್ತಾರೆ. JDSನವರು ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಮತ್ಸರ ಇಟ್ಕೊಂಡಿದ್ದಾರೆ ಅನ್ನೋದು ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಇವತ್ತು BJPಯಲ್ಲೇ ಬಂದು ಅವರ ಅಳಿಯ ಕ್ಯಾಂಡಿಡೇಟು. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಬೋನಸ್ 3 ಇವ್ರದ್ದು ಪ್ಲಸ್ ಒಂದು ಬೋನಸ್ BJPಯಿಂದ. BJP ಒಕ್ಕಲಿಗ ನಾಯಕರನ್ನು, BJPಯಲ್ಲಿರುವ ಎಲ್ಲ ಒಕ್ಕಲಿಗ ನಾಯಕರಿಗೆ ಅನ್ಯಾಯ ಮಾಡಿದೆ, ತುಳಿದಿದೆ, ರಾಜಕೀಯವಾಗಿ ಮುಗಿಸಿದೆ ಅನ್ನೋದಕ್ಕೆ CT ರವಿ ಸಾಕ್ಷಿ ಇದ್ದಾರೆ, ಸದಾನಂದ ಗೌಡ ಸಾಕ್ಷಿ ಇದ್ದಾರೆ, ಶೋಭಾ ಕರಂದ್ಲಾಜೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಅಶೋಕ್ ಅವರು ಸಾಕ್ಷಿ. DK ಎದುರುಗಡೆ ಡೆಪಾಸಿಟ್ ಕಳ್ಕೊಂಡವರು ಅಶೋಕ್ ಅವರು. ಯಾಕೆ ಸೋಮಣ್ಣ ಅವ್ರನ್ನ ಅಲ್ಲಿ 2 ಕಡೆ ನಿಲ್ಲಿಸ್ತೀರಾ, ಅವರ ಸ್ವಂತ ಕ್ಷೇತ್ರ ಬಿಟ್ಟು? ಯಾಕೆಂದರೆ ಯಡಿಯೂರಪ್ಪನ ಮೇಲೆ ಎತ್ತು ಕಟ್ಟಬೇಕಾಗಿತ್ತು. ವಿಜಯೇಂದ್ರ ವರುಣಾದಲ್ಲಿ ಟಿಕೆಟ್ ಡಿನೇ ಮಾಡ್ತೀರಾ, ಇವತ್ತು ರಾಜ್ಯಾಧ್ಯಕ್ಷ ಮಾಡ್ತೀರಾ. ರಾಜ್ಯಾಧ್ಯಕ್ಷ ಆಗೋದಕ್ಕೆ ಯೋಗ್ಯತೆ ಇರೋರನ್ನ ವರುಣಾದಲ್ಲಿ ಯಾಕೆ ಟಿಕೆಟ್ ಕೊಡಲಿಲ್ಲ? ಅವ್ರ ಉತ್ತರ ಹೇಳಬೇಕು, ನಾನೆಲ್ಲ ಉತ್ತರ ಹೇಳ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈಶ್ವರಪ್ಪ ಮಾತಾಡಿದ್ದಾರೆ. ಈಶ್ವರಪ್ಪ ಶೆಟ್ಟರನ್ನು ತೆಗಿತೀವಿ ಅಂತೇಳಿ BJPಯ ರಾಜ್ಯಾಧ್ಯಕ್ಷರಾಗಿದ್ದಂಥ ನಳಿನ್ ಕಟೀಲ್ ಅವರ ಆಡಿಯೋ ಅಲ್ವಾ ರಿಲೀಸ್ ಆಗಿದ್ದು? ಇವತ್ತಾಗಿದೆಯಾ? ಅಲ್ಲಿ ಅವರೇ ತೊಟ್ಟಿಲ್ ತೂಗೋದು ಅವರೇ, ಮಗುನ್ ಜಿಗ್ಟೋದು ಅವರೇ. ಆದ್ದರಿಂದ ಈ ಪ್ರಬಲ ಸಮಾಜಗಳನ್ನು ವ್ಯವಸ್ಥಿತವಾಗಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು BJPಯ ಒಕ್ಕಲಿಗರಿಗೆ ಅನ್ಯಾಯ ಮಾಡಿ JDSನ ಮೇಲೆ ಇಡೀ ಅವರಿಗೆ ಗುಲಾಮಗಿರಿಗೆ ದೂಡಿದ್ದಾರೆ ಅಂತಕ್ಕಂಥದ್ದು. ಅವರು ಯಾವುದೇ ಒಕ್ಕಲಿಗರನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. BJPಯಲ್ಲಿ ಒಕ್ಕಲಿಗ ನಾಯಕತ್ವಕ್ಕೆ ಇರ್ತಕ್ಕಂಥ ಇವತ್ತು ಅವಕಾಶ ಮುಂಚೂಣಿಯಲ್ಲಿರ್ತಕ್ಕಂಥ DK ಶಿವಕುಮಾರ್ ಪರ ರಾಜ್ಯದಲ್ಲಿ ಒಕ್ಕಲಿಗ ಸಮಾಜದಲ್ಲಿ ಇತರೆ ಸಮಾಜಗಳಲ್ಲಿ ಅನುಕಂಪ ಇದೆ ಮತ್ತು ಅವರಿಗೆ ಒಂದು ಡ್ಯೂ ಇದೆ. ಆದ ಕಾರಣ DK ಅವರಿಗೆ ಶಕ್ತಿ ತುಂಬಬೇಕಾದ್ರೆ, ಸಿದ್ದರಾಮಯ್ಯನವ್ರಿಗೆ ಶಕ್ತಿ ತುಂಬಬೇಕಾದ್ರೆ, ನಮ್ಮವರೇ ಆದ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರದಲ್ಲಿ ಆರ್ಡಿನರಿ ಕುಟುಂಬದಿಂದ ಹೋಗಿ ಏಷ್ಯಾದ 2ನೇ ಅತಿ ದೊಡ್ಡ ಕಾನ್ಸ್ಟಿಟ್ಯೂನ್ಸಿಲಿ ಒಳ್ಳೆ ಜನಪ್ರತಿನಿಧಿಯಾಗಿ, ಒಳ್ಳೆಯ ಸಂಸದೀಯ ಪಟುವಾಗಿ ಭಾಳ ಕಷ್ಟಪಟ್ಟು, ನಿಮಗೆ ಗೊತ್ತಿದೆ ಮಹಿಳೆಯರು ಯಾವುದೇ ಒಂದು ಪಕ್ಷದಲ್ಲಿರಲಿ ಹೊರಗಡೆ ಇರಲಿ ಇವತ್ತು ತುಂಬ ಕಠಿಣವಾದ ಹಾದಿ. ನಾನು ನಾರಿ ಶಕ್ತಿ ಉದಾಹರಣೆ ಕೊಡಲ್ಲ. ಸುಮಲತಾ ಅವ್ರು ಹೋಗಿ ಮೋದಿ ಪಕ್ಕ ಫೋಟೋ ಇಡ್ಸ್ಕೊಂಡ ತಕ್ಷಣ ಸಂಸದ ಸ್ಥಾನನೂ ಹೋಯಿತು. ಅಲ್ಲಿ ಶೋಭಾ ಕರಂದ್ಲಾಜೆ ಸಿಟ್ಟಿಂಗ್ ಮಹಿಳಾ ಮಂತ್ರಿ ಒಬ್ಬರನ್ನು ಗೋ ಬ್ಯಾಕ್ ಅಂತೇಳಿ BJP ಕಾರ್ಯಕರ್ತರೇ ಕಳಿಸ್ತಾರೆ ಅಂತೇಳಿದರೆ ಇದು ಯಾವ ಮಾಡೆಲ್ಲು ಅಂತ ನೀವು ಚರ್ಚೆ ಮಾಡಬೇಕು. ಅಲ್ಲಿಂದ ಸದಾನಂದ ಗೌಡರು ನನಗೆ ಆ ಟಿಕೆಟ್ ಬೇಕು ಅಂದರೆ ಸದಾನಂದ ಗೌಡರು ಸಿಟ್ಟಿಂಗ್ ಸೀಟನ್ನು ಬಿಟ್ಟು ಶೋಭಾ ಅವ್ರನ್ನ ಹಾಕಿದ್ರು. ರಾಜಾಜಿನಗರಕ್ಕೆ ಅವ್ರಿಗೆ ಕೊಡ್ತಾರೆ, ಯಶವಂತಪುರಕ್ಕೆ ಅವ್ರನ್ನೇ ಕೊಡ್ತಾರೆ. ಈ ಮಾಡೆಲ್ ಸರಿ ಅಂತ ಅನ್ನೋದಾದರೆ ಓಕೆ. ನಾನು ಅಧಿಕಾರಕ್ಕೆ ಬರಲಿಲ್ಲ, ನಾನು BJPಗೆ ಹೋಗಿ 5 ವರ್ಷ ದುಡಿದು, ನಾನು ಕಾಂಗ್ರೆಸ್ ಸರ್ಕಾರ 13ನೇ ಇಸ್ವಿನಲ್ಲಿ ಅಧಿಕಾರಕ್ಕೆ ಬಂದಾಗ ನಾನು ಬಿಟ್ಟು ಹೋಗಿದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನನಗೆ DK ಅವ್ರ ಜೊತೆ ಗುದ್ದಾಡಿ ನನಗೆ ಆ ರೀತಿ ನಾನು ತೊಂದರೆ ಮಾಡಿಕೊಂಡು ಅವ್ರಿಗೂ ಮಾಡೋ ಕೆಟ್ಟ ಉದ್ದೇಶ ನನಗಿರಲಿಲ್ಲ. ನಾನು ಪರವಾಗಿಲ್ಲ, ನಾವು ಸಾಮಾನ್ಯರು. ನಾನು ಅಧಿಕಾರಕ್ಕಲ್ಲ, ನಾನು MLC ಆಗಿರೋದು, MP ಆಗಿದ್ದವಳು.